ನಮ್ಮ ಹರಿಕಥಾ ಸಪ್ತಾಹ ಸಮಿತಿಯ ಸಂಚಾಲಕರಾಗಿದ್ದ ಶ್ರೀ ಶಿವರಾಮ್ ಎನ್ ಮತ್ತು ಶ್ರೀಮತಿ ಸರೋಜಿನಿ ದಂಪತಿಯರ ಸುಪುತ್ರಿ. ಇವರ ಪತಿದೇವರು ಶ್ರೀಮನ್ ನಂದನ್ ಪಡಾರು. ಇವರು ವರ್ಲ್ಡ್ ಹಾಸ್ಟ್ ಗ್ರೂಪ್ನಲ್ಲಿ ಸಪೋರ್ಟ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. 6ನೇ ತರಗತಿಯಿಂದಲೇ ಹರಿಕಥೆಯನ್ನು ಕೀರ್ತನ ಕುಟೀರದಲ್ಲಿ ಕಲಿಯುತ್ತಾ ನಮ್ಮ ಕೀರ್ತನ ಕುಟೀರದ ವಿದ್ಯಾರ್ಥಿನಿಯರ ಪ್ರೌಢ ಮಟ್ಟದ ಆ ಅಂತಸ್ತಿನಲ್ಲಿ ಅವರು ನಿಂತವರು. ಈಗ ಮದುವೆಯಾಗಿ ತಾವು ಗಂಡನ ಮನೆಗೆ ಹೋದರೂ ಕೂಡ ಹರಿಕಥೆಯನ್ನು ಮರೆಯದೆ ಅಲ್ಲಿ ಅತ್ತೆ ಮಾವಂದಿರ ಸಂಪೂರ್ಣವಾದಂತಹ ಸಹಕಾರದಿಂದ, ಇಲ್ಲಿ ಒಂದು ಅಮ್ಮ ಅಪ್ಪ, ಅಲ್ಲಿ ಒಂದು ಅಮ್ಮ ಅಪ್ಪ ಅಂತ ಅತ್ತೆ ಮಾವಂದಿರ ಸಂಪೂರ್ಣವಾದಂತಹ ಸಹಕಾರ ಅವರಿಗೆ ಹರಿಕಥೆ ಕಲಿಯುವುದರಲ್ಲಿಯೂ ಸಿಕ್ಕಿದ ಕಾರಣದಿಂದ ಅವರು ಇನ್ನಷ್ಟು ಅದನ್ನು ಕೃಷಿ ಮಾಡ್ತಾ ಇದ್ದಾರೆ. ಇವತ್ತಿನ ಈ ಅವಧಿಯಲ್ಲಿ ಅವರು ಒಂದು ವಿಶೇಷವಾದಂತಹ ಕಥಾ ಜ್ವಾಲಾ ಪ್ರತೀಕಾರ ಎನ್ನುವಂತಹ ಕಥೆಯನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಜ್ವಾಲೆ ಅಂದರೆ ಏನು, ಪ್ರತೀಕಾರ ಏನು, ಕತೆ ಕೊನೆಯ ತನಕ ಕುಳಿತು ನಾವು ಕೇಳೋಣ ಎನ್ನುತ್ತಾ ಕಥೆಯನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಬಾಲಾಯ ನೀಲವಪುಷೇ ನವಕಿಂಕಿಣೀಕಜಾಲಾಭಿರಾಮಜಗನಾಯ ದಿಗಂಬರಾಯ ಶಾರ್ದೂಲದಿವ್ಯನಕಭೂಷಣಭೂಷಿತಾಯ ನಂದಾತ್ಮಜಾಯ ನವನೀತಮುಷೇ ನಮಸ್ತೆ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ವಕ್ರತುಂಡಮಹಾಕಾಯ ಕೋಟಿಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಗಂಗಣಪತಯೇ ನಮೋ ನಮೋ ನಮಃ. ಗಂಗಣಪತಯೇ ನಮೋ. ಗಂಗಣಪತಯೇ ನಮೋ ನಮೋ ನಮಃ. ಶಿವ ಗೌರಿ ಸುತನೆ ಭವ ಭಯ ಭಂಜಕ
कृष्ण भगवान की जय. ಕೃಷ್ಣ ನಿನ್ನ ಕಾಯುವ ಕ್ರಮ ಎಷ್ಟು ಚಂದ, ಕೃಷ್ಣ ನಿನ್ನ ಕಾಯುವ ಕ್ರಮ ಎಷ್ಟು ಚಂದ, ಕೃಷ್ಣ ನಿನ್ನ ಭಯದಲ್ಲಿ ಏನೋ ಆನಂದ, ಕೃಷ್ಣ ನಿನ್ನ ಕಾಯುವ ಕ್ರಮ ಎಷ್ಟು ಚಂದ. ಎಂಬುದಾಗಿ ಶ್ರುತಿಗಳು ಕೊಂಡಾಡುತ್ತವೆ. ಕೃಷ್ಣಂ ವಂದೇ ಜಗದ್ಗುರುಂ ಎಂಬುದಾಗಿ ಶಾಸ್ತ್ರಗಳು ಉಲ್ಲೇಖಿಸುತ್ತವೆ. ಕೃಷ್ಣನ ನೆನೆದರೆ ಕಷ್ಟವೊಂದಿಷ್ಟಿಲ್ಲ, ಕೃಷ್ಣಾಯನಬಾರದೆ ಎಂಬುದಾಗಿ ದಾಸವರೇಣ್ಯರು ಹಾಡಿ ಹೊಗಳಿದ್ದಾರೆ. ಒಳಗೆ ಹೊರಗೆ, ಹಿಂದೆ ಮುಂದೆ, ಮೇಲೆ ಕೆಳಗೆ ಎಲ್ಲೆಡೆ ವ್ಯಾಪ್ತನಾಗಿರುವ ಆ ಶ್ರೀಹರಿಯು ಭಕ್ತರನ್ನು ಕಾಪಾಡುವ ಕ್ರಮ ಬಹಳ ವಿಶಿಷ್ಟ. ಅವನು ಎಂದೆಂದೂ ಭಕ್ತರ ಹಿಂದು ಮುಂದು ಸ್ಥಿತನಾಗಿ ಸದಾಕಾಲ ರಕ್ಷಕನಾಗಿರುತ್ತಾನೆ. ಆ ಭಕ್ತನು ಶಿಶುವಾಗಲಿ ಪಶುವಾಗಲಿ, ಬಡವನಾಗಲಿ ಬಲ್ಲಿದನಾಗಿರಲಿ, ಬಿಕಾರಿಯಾಗಿರಲಿ ಸಿರಿವಂತನಾಗಿರಲಿ,
ಸುಜ್ಞಾನಿಯಾಗಿರಲಿ ಪಾಮರನೇ ಆಗಿರಲಿ, ಭಗವದರ್ಪಿತ ಬುದ್ಧಿಯಿಂದ ಒಮ್ಮೆ ಕೃಷ್ಣ ಎಂಬುದಾಗಿ ಕರೆದರೆ ಸಾಕು, ಆ ಕೂಡಲೇ ಬಂದು ಭಕ್ತರ ಸಂಕಷ್ಟವನ್ನು ಪರಿಹರಿಸುವ ಬಿರುದು ಪರಮಾತ್ಮನಿಗಿದೆ. ಆದ್ದರಿಂದಲೇ ಅವನನ್ನು ಅನಾಥ ರಕ್ಷಕ, ಆಪನ್ ರಕ್ಷಕ ಎಂಬುದಾಗಿ ಜ್ಞಾನಿಗಳು ಕೊಂಡಾಡುತ್ತಾರೆ. ರಕ್ಷಿಸುವ ದೇವನಿಗೆ ರಕ್ಷಣೆ ಅಪೇಕ್ಷಿಸುವವನ ಜಾತಿ ಬೇಡ, ಧರ್ಮ ಬೇಡ, ಕುಲಗೋತ್ರಗಳಂತೂ ಬೇಡವೇ ಬೇಡ. ಅವನು ನೋಡುವುದು ಆರ್ತನಾದಗೈಯುವ ಜೀವಿಯಲ್ಲಿರುವ ಭಕ್ತಿಯ ಆರ್ದ್ರತೆಯನ್ನು. ಕರಿರಾಜ ಮೊರೆಯಿಡಲು ತ್ವರಿತದಿ ನೀ ಬಂದೆ, ಕರಳ ಪ್ರಹ್ಲಾದನಿಗೆ ಕಂಬದಲ್ಲಿ ಒದಗಿದೆ. ಸಿರಿಗೊಡೆಯಳಾದ ವರಲಕ್ಷ್ಮೀ ದೇವಿಯ ತೊಡೆಯ ಮೇಲೆ ಬೆಚ್ಚನೆ ಮಲಗಿ ನಿದ್ರಿಸುತ್ತಿದ್ದ ನಾರಾಯಣನಿಗೆ ಅಪಾಯದಲ್ಲಿದ್ದು ತನ್ನನ್ನು ಕಾಪಾಡಬೇಕು ಎಂಬುದಾಗಿ ಕರೆದ ಯಕಶ್ಚಿತ್ ಆನೆ ಒಂದು ಕರೆದ ಆದಿಮೂಲ ಎನ್ನುವ ನಾಮವೊಂದು ಕಿವಿಗೆ ಬಿತ್ತಂತೆ. ಆ ಕೂಡಲೇ ಪರಮಾತ್ಮನು ಥಟ್ಟನೆ ಎದ್ದು ತನ್ನ ಸುಖ ಸಂತೋಷದ ಕ್ಷಣಗಳನ್ನೆಲ್ಲ ಅವಗಣಿಸಿ ಆ ಕೂಡಲೇ ಬಂದು ಆ ಆನೆಯನ್ನು ಅಪಾಯದಿಂದ ರಕ್ಷಿಸಿದ ಗಜೇಂದ್ರನ ಕಥೆಯನ್ನು ಭಾಗವತದಲ್ಲಿ ನಾವೆಲ್ಲ ಕೇಳಿದ್ದೇವೆ. ವೈಕುಂಠವಾಸಿಯಾದ ಆ ಪರಮಾತ್ಮನಿಗೆ ಯಕಶ್ಚಿತ್ ಆನೆ ಒಂದು ಕರೆದ ಆದಿಮೂಲ ಎನ್ನುವ ನಾಮವೇ ಸಾಕಾಯಿತಂತೆ. ನಾವಾದರೋ ನಾವೇನೂ ಆ ದೇವರಷ್ಟು ದೊಡ್ಡವರಲ್ಲ ಬಿಡಿ. ನಾವು ಹೀಗೆ ರಾತ್ರಿ ವೇಳೆ ತಮ್ಮ ಸಂಗಾತಿಯ ತೋಳ ತೆಕ್ಕೆಯಲ್ಲಿ ನಿದ್ರಾಲಿಂಗನ ಯೋಗದಲ್ಲಿ ಮಗ್ನನಾಗಿದ್ದೇವೆ ಎಂದುಕೊಳ್ಳೋಣ. ಪಕ್ಕದ ಮನೆ ಆಕೆ ದೂರವಾಣಿಗೆ ಕರೆ ಮಾಡುತ್ತಾಳೆ. ಅಣ್ಣ, ನನಗೆಲ್ಲಿ ಯಾರೋ ಬಂದು ಬಾಗಿಲು ತಟ್ಟಿದಂತೆ ಶಬ್ದವಾಯಿತು. ಗಂಡನೂ ಮನೆಯಲ್ಲಿಲ್ಲ, ನಾನೊಬ್ಬಳೇ ಇದ್ದೇನೆ. ನನಗೆ ವಿಪರೀತ ಭಯವಾಗುತ್ತಿದೆ, ಸ್ವಲ್ಪ ಬರ್ತೀರಾ ಎಂದರೆ ನಾವೇನು ಮಾಡಬಹುದು? ಟಾರ್ಚ್ ಲೈಟ್ ಹಿಡಿದು ಆ ಮಹಡಿ ಮಕ್ಕಳನ್ನು ದಡದಡನೆ ಇಳಿದು ಹೋಗಿ ಆ ಮಹಿಳೆಗೆ ಸಹಾಯ ಮಾಡಬಹುದು ಅಲ್ಲವೇ? ಆದರೆ ನಾವು ಹಾಗೆ ಮಾಡುವುದೇ ಇಲ್ಲ. ಬದಲಾಗಿ, ನೋಡು ತಾಯಿ, ಈಗ ಕತ್ತಲಿದೆ, ಸಾಲದ್ದಕ್ಕೆ ಮಳೆಯೂ ಬರ್ತಾ ಇದೆ. ನೀನು ಒಂದು ಕೆಲಸ ಮಾಡು, ಒಳಗಿನಿಂದ ಚಿಲುಕ ಹಾಕು, ಒಳಗಿನ ದೀಪವೆಲ್ಲ ಆರಿಸು, ಮುಸುಕು ಹಾಕಿ ಮಲಗು, ಕವಚಿ ಮಲಗು. ಯಾರು ಬಂದರೂ ಬಾಗಿಲು ತೆಗಿಬೇಡ. ನಾಳೆ ಬೆಳಕಾಗ್ಲಿ, ಆಗ ಬರ್ತೇನೆ. ಗುಡ್ ನೈಟ್ ಅಂತ ಹೇಳಿ ತಪ್ಪಿಸಿಕೊಳ್ಳುತ್ತೇವೆ. ಯಾಕೆ ಹೇಳಿ? ನಾವೇನೂ ಆ ದೇವರಷ್ಟು ದೊಡ್ಡವರಲ್ಲ ಬಿಡಿ. ಆದರೆ ಭಗವಂತನಿಗೆ ಇದು ಯಾವುದರ ಪರಿವೇ ಇಲ್ಲ. ಕಾಪಾಡಬೇಕೆಂದುಕೊಂಡರೆ ಅದು ಕಾಡಾಗಲಿ ನಾಡಾಗಲಿ, ಅಂದು ಅಮಾವಾಸ್ಯೆ ಇರಲಿ ಹುಣ್ಣಿಮೆ ಇರಲಿ, ಕಾಪಾಡಿಯೇ ಕಾಪಾಡುತ್ತಾನೆ. ಯಾಕೆಂದರೆ ಅವನಿಗಿರುವ ಬಿರುದೇ ಆಪದ್ರಕ್ಷಕ ಎಂದಲ್ಲವೇ? ಪತಿಗಳು 5 ಇದ್ದರೆ ಏನು ಸತಿಯ ಭಂಗಕ್ಕೆ ಒದಗಲಿಲ್ಲ.
ರಾಜಸಭೆಯಲ್ಲಿ ತರಳೆ ದ್ರೌಪದಿಯನ್ನು ಧರಧರನೆ ಸೆಳೆತಂದು ಅವಳ ಸೀರೆಯ ಸೆರಗಿಗೆ ಕೈಯಕ್ಕೆ ಮಾನಭಂಗ ಕೆಳಿಸಿದಾಗ ತನ್ನೆಲ್ಲ ಬಂಧುಗಳು ಯಾವೊಂದೂ ಮಾತನ್ನಾಡದೆ ತೆಪ್ಪಗೆ ಕುಳಿತಿದ್ದಾಗ ವಾಸುದೇವ ಎಂಬುದಾಗಿ 2 ಕೈಗಳನ್ನೆತ್ತಿ ಕೂಗಿ ಕರೆದಾಗ ಥಟ್ಟನೆ ಪ್ರತ್ಯಕ್ಷನಾಗಿ ಆ ಮಾನಿನಿಯ ಮಾನ ರಕ್ಷಿಸಿದ ಮಹಾನುಭಾವ ಆ ಮನಮೋಹನನಲ್ಲವೇ? ಈ ಎಲ್ಲ ವಿದ್ಯಮಾನಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಭಗವಂತನು ಎಂಥೆಂಥ ಕ್ಲಿಷ್ಟಕರವಾದ ಸಂದರ್ಭದಲ್ಲಿ ಎಷ್ಟೊಂದು ಆಶ್ಚರ್ಯಕರ ರೀತಿಯಲ್ಲಿ ಬಂದು ರಕ್ಷಿಸಿದ್ದಾನೆ ಎಂಬುದನ್ನು ಮನನವಾಗುತ್ತದೆ. ಆದ್ದರಿಂದಲೇ ಹಿರಿಯರು ಭಗವಂತನ ರಕ್ಷಣಾ ವಿಧಾನವನ್ನು ಬಹಳ ಅಚ್ಚರಿಯಿಂದ ವ್ಯಕ್ತಪಡಿಸುತ್ತಾ, ಹೇ ಭಗವಂತ, ಕೇವಲ ಕರೆಯೊಂದಕ್ಕೆ ತ್ವರೆಯಾಗಿ ಬಂದು ನಿನ್ನ ಪೊರೆಯುವ ಕ್ರಮ ಎಷ್ಟೊಂದು ವಿಚಿತ್ರ ಎಂಬುದಾಗಿ ಕೊಂಡಾಡುತ್ತಾರೆ. ಸತಿಸುತ ಸೌಭಾಗ್ಯ ಸಿರಿಗಳೇನಿದ್ದರು ಇನ್ನೇನು ಅತಿ ಮೋಹದ ಬಂಧುಗಳು ಎಷ್ಟಿದ್ದರೆ ಗತಿಮತಿಯು ನೀನೊಬ್ಬನೇ ಹೇ ದೀನ ಬಂಧು, ಪತಿತ ಪಾವನನೆಂಬ ಬಿರುದುಳ್ಳ ಹರಿ ನೀನು. ಕೃಷ್ಣ ನಿನ್ನ ಕಾಯುವ ಕ್ರಮ ಎಷ್ಟು ಚಂದ, ಕೃಷ್ಣ ನಿನ್ನ ಕಾಯುವ ಕ್ರಮ ಎಷ್ಟು ಚಂದ, ಕೃಷ್ಣ ನಿನ್ನ ಕಾಯುವ ಕ್ರಮ ಎಷ್ಟು ಚಂದ. ಅಂಥ ಭಗವಂತನು ಉಪದ್ರವಿಸುವವರ ಉಪಟಳ ಉಪಾಯಗಳು ಏನೇ ಇದ್ದರೂ ಅವೆಲ್ಲವನ್ನು ನಿವಾರಿಸಿ ಅಪಾಯದಿಂದ ಪಾರು ಮಾಡುತ್ತಾನೆ. ಹೀಗೆ ಮಹಾನ್ ಅಸೂಯೆಯ ಮೂರ್ತಿಯಾದ ಜ್ವಾಳಾಳ ಪ್ರತೀಕಾರದ ಜ್ವಾಲೆಯಿಂದ ಪಾಂಡವರನ್ನು ಹೇಗೆ ರಕ್ಷಿಸಿದ ಎನ್ನುವ ಕಥೆಯನ್ನು ಈ ಜ್ವಾಲಾ ಪ್ರತೀಕಾರ ಎನ್ನುವ ಕಥಾಭಾಗದಿಂದ ತಿಳಿದುಕೊಳ್ಳೋಣವಂತೆ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಹರಿ ಗೋವಿಂದ 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 ಹರಿ ಗೋವಿಂದ ಹರಿ ಗೋವಿಂದ ನಾರಾಯಣ ಗೋವಿಂದ 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 ಹರಿ ಗೋವಿಂದ 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 ಹರಿ ಗೋವಿಂದ ಹರಿ ಗೋವಿಂದ ನಾರಾಯಣ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ನಾರಾಯಣ ಗೋವಿಂದ. ಇವತ್ತಿನ ತಿಂಡಿ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ನಮ್ಮ ಕಣಿಪುರ ಗೋಪಾಲಕೃಷ್ಣ ದೇವಸ್ಥಾನದ ಮೇಲ್ಶಾಂತಿ ಅರ್ಚಕರಾದಂತಹ ಕೇಶವಡಿಗ ಮತ್ತು ಅವರ ಫ್ಯಾಮಿಲಿ ಕುಟುಂಬ. ಅವರಿಗೆ ನಮ್ಮ ಧನ್ಯವಾದಗಳು. ಕಥೆಯನ್ನು ಮುಂದುವರಿಸಬೇಕು. ಹರಿಕಥಾ ಸಂಪ್ರದಾಯದಂತೆ ಒಂದು ಚಿಕ್ಕ ಭಜನೆಯನ್ನು ಹೇಳಿಕೊಡುತ್ತೇನೆ. ನೀವೆಲ್ಲರೂ ಗಟ್ಟಿಯಾಗಿ ಹೇಳಬೇಕು. ಗೋವಿಂದ ಗೋವಿಂದ ಭಕ್ತವತ್ಸಲ ಗೋವಿಂದ, ಗೋವಿಂದ ಗೋವಿಂದ ಭಕ್ತವತ್ಸಲ ಗೋವಿಂದ, ವೆಂಕಟರಮಣ ಗೋವಿಂದ, ಸಂಕಟಹರಣ ಗೋವಿಂದ, ಗೋವಿಂದ ಗೋವಿಂದ ಭಕ್ತವತ್ಸಲ ಗೋವಿಂದ.
ಸದ್ಗತಿಗಾಗಿ ಅಶ್ವಮೇಧ ಯಾಗಕ್ಕೆ ಉಪಕ್ರಮಿಸಿದ್ದಾರೆ. ಯಾಗದ ಪದ್ಧತಿಯಂತೆ ಯಾಗಾಶ್ವವನ್ನು ಪೂಜಿಸಿ ಹೊರಡಿಸಿದ್ದಾರಂತೆ. ಈ ಮಹಾನ್ ಕಾರ್ಯಕ್ಕೆ ಯಾರದ್ದೆಲ್ಲ ಬೆಂಬಲವಿದೆ ಹಾಗೂ ಯಾರೆಲ್ಲ ವಿರೋಧ ವ್ಯಕ್ತಪಡಿಸುತ್ತಾರೆ ಎಂಬುದನ್ನು ನೋಡಬೇಕು ಎಂದು ಈ ಯಾಗಾಶ್ವವನ್ನು ಹೊರಡಿಸುತ್ತಾರೆ. ನಿಯಮದ ಪ್ರಕಾರ ಈ ಯಾಗಾಶ್ವ ಇದೆಯಲ್ಲ, ಅದು ಯಾರು ಅಶ್ವಮೇಧ ಯಾಗಕ್ಕೆ ಮುಂದಾಗಿದ್ದಾರೋ ಆ ಚಕ್ರವರ್ತಿಯನ್ನು ಪ್ರತಿನಿಧೀಕರಿಸುತ್ತದೆ. ನಿಯಮದ ಪ್ರಕಾರ ಯಾರು ಈ ಯಾಗಾಶ್ವವನ್ನು ಕಟ್ಟಿ ಹಾಕುತ್ತಾರೋ ಅವರು ಚಕ್ರವರ್ತಿಯನ್ನೇ ಎದುರಿಸುತ್ತಾರೆ ಹಾಗೂ ಈ ಯಾಗ ಕಾರ್ಯಕ್ಕೆ ವಿರೋಧಿಸುತ್ತಾರೆ ಎಂದರ್ಥ. ಅವರು ನೇರವಾಗಿ ಚಕ್ರವರ್ತಿಯ ಸೇನೆಯ ಜೊತೆ ಹೋರಾಡಬೇಕಾಗುತ್ತದೆ. ಬೆಂಬಲಿಸುವವರು ಕುದುರೆಯನ್ನು ಗೌರವಿಸಿ ಕುದುರೆಯ ಜೊತೆ ಬಂದಿರುವ ಚಕ್ರವರ್ತಿಯ ಬೆಂಬಲಿಗರಿಗೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಯಾಗ ಕಾರ್ಯಕ್ಕೆ ಸಹಕರಿಸಬೇಕಾದುದು ನಿಯಮವಾಗಿದೆ. ಈ ಪ್ರಕಾರವಾಗಿ ಹೊರಟ ಯಾಗಾಶ್ವವು ದೇಶ ವಿದೇಶಗಳನ್ನೆಲ್ಲ ಸುತ್ತಿತು. ಕೆಲವರು ಬೆಂಬಲಿಸಿದರು, ಇನ್ನು ಕೆಲವರು ವಿರೋಧಿಸಿದರು ಹಾಗೂ ಪಾಂಡವ ಸೇನೆಯೊಂದಿಗೆ ಹೋರಾಡಿ ಸೋತು ಸುಣ್ಣವಾಗಿ ತಕ್ಕ ಪಾಠ ಕಲಿತರು. ಈ ಪ್ರಕಾರ ಕುದುರೆಯನ್ನು ಕಟ್ಟಿ ಹಾಕಿದ ಒಂದು ಚಿಕ್ಕ ಸಾಮ್ರಾಜ್ಯದ ಚಕ್ರವರ್ತಿಯೇ ನೀಲಧ್ವಜ. ಯಾರೇ ನೀಲಧ್ವಜ? ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ ಈತನ ಉಲ್ಲೇಖ ಸಿಗುತ್ತದೆ. ಮಾಹಿಷ್ಮತಿಯ ಅರಸನಿ ವೀರ, ಮಹಿಯಲಿ ಹೆಸರಾದ ಮಹನೀಯ. ಮಾಹಿಷ್ಮತಿಯ ಅರಸನಿ ವೀರ, ಮಹಿಯಲಿ ಹೆಸರಾದ ಮಹನೀಯ. ಸಹಧರ್ಮಿಣಿ ಜ್ವಾಲಾದೇವಿ ಸಹಿತ ಸಹನೆಯ ಮೂರುತಿ ನೀಲಧ್ವಜ. ಮಾಹಿಷ್ಮತಿಯ ಅರಸನಿ ವೀರ, ಮಹಿಯಲಿ ಹೆಸರಾದ ಮಹನೀಯ. ಮಗನು ಪ್ರವೀರನು ಮಗಳೇ ಸ್ವಾಹ, ಮಗನು ಪ್ರವೀರನು ಮಗಳೇ ಸ್ವಾಹ. ಧಗಧಗಿಸುವ ಅಗ್ನಿಮನೆಯಳಿಯ, ಧಗಧಗಿಸುವ ಅಗ್ನಿಮನೆಯಳಿಯ. ಜಗ ಮೆಚ್ಚುವ ತರದಿ ರಾಜ್ಯವಾಳುತ್ತಲಿದ್ದ, ಜಗ ಮೆಚ್ಚುವ ತರದಿ ರಾಜ್ಯವಾಳುತ್ತಲಿದ್ದ. ಬಗೆಯದೆ ಪರರಲ್ಲಿ ಹಗೆಯನ್ನು ಸಿಗನಿಂತಹ ಶೂರ ಜಗದಲ್ಲಿ. ಇವ ಅಗಣಿತ ವಿಕ್ರಮಿ ಧರೆಯಲ್ಲಿ, ಸಿಗನಿಂತಹ ಶೂರ ಧರೆಯಲ್ಲಿ. ಇವ ಅಗಣಿತ ವಿಕ್ರಮಿ ಧರೆಯಲ್ಲಿ. ಮಾಹಿಷ್ಮತಿಯ ಅರಸನಿ ವೀರ, ಮಹಿಯಲಿ ಹೆಸರಾದ ಮಹನೀಯ. ಮಹಿಯಲಿ ಹೆಸರಾದ ಮಹನೀಯ. ಮಹಿಯಲಿ ಹೆಸರಾದ ಮಹನೀಯ. ಮಾಹಿಷ್ಮತ್ ಭೂಮಂಡಲದ ಪ್ರಸಿದ್ಧ ನಗರಿಯಾದ ಮಾಹಿಷ್ಮತಿ ನಗರದ ಅರಸನೇ ಈ ನೀಲಧ್ವಜ. ಇವನು ಅಷ್ಟದಿಕ್ಪಾಲಕರಲ್ಲೊಬ್ಬನಾದ ಹವ್ಯವಾಹನ ಬಿರುದಾಂಕಿತ ಅಗ್ನಿದೇವನಿಗೆ ಹೆಣ್ಣು ಕೊಟ್ಟ ಮಾವನಾಗಿದ್ದ. ಇವನ ಹೆಂಡತಿಯೇ ಮಹಾನ್ ಹಠಮಾರಿಯಾದ ಜ್ವಾಲಾದೇವಿ. ನೀಲಧ್ವಜ ಜ್ವಾಲಾ ದಂಪತಿಗಳಿಗೆ ಇಬ್ಬರು ಮಕ್ಕಳು. ಮೊದಲನೆಯವನೇ ಪ್ರವೀರ, ಎರಡನೆಯವಳೇ ಸ್ವಾಹ. ಮಗಳಾದ ಸ್ವಾಹಾಳನ್ನು ಅಗ್ನಿದೇವನಿಗೆ ಮದುವೆ ಮಾಡಿಸಿದ್ದರಿಂದ ಈತ ಹವ್ಯವಾಹನನಿಗೆ ಸಂಬಂಧಿಯಾಗಿದ್ದ. ತಾನು ಅಷ್ಟದಿಕ್ಪಾಲಕರಲ್ಲೊಬ್ಬನಿಗೆ ಹೆಣ್ಣು ಕೊಟ್ಟವಳು ಎಂಬ ಕಾರಣಕ್ಕಾಗಿ ಜ್ವಾಲಾದೇವಿಯು ಬಹಳ ಗರ್ವಿತಳಾಗಿದ್ದಳು. ಆದರೆ ನೀಲಧ್ವಜನು ಬಹಳ ಸೌಮ್ಯ ಸ್ವಭಾವದಲ್ಲೇ ನೀಲಧ್ವಜನ ಜಂಗಾಬಲವೇ ಉಡುಗಿ ಹೋಯಿತು. ಅಲವಲವೋ ಪಾತಕಿ, ಏನು ಮಾಡಿಬಿಟ್ಟೆ? ಮಹಾಪರಾಕ್ರಮಶಾಲಿಯಾದ ಪಾಂಡವರ ಕುದುರೆಯನ್ನು ಕಟ್ಟಿ ಹಾಕಿ
ಮಲಗಿದ್ದ ಸರ್ಪ ಜಡೆಯನ್ನು ಮೆಟ್ಟಿ ಅಪಾಯಕ್ಕೆ ಆಹ್ವಾನ ನೀಡಿಬಿಟ್ಟೆಯಲ್ಲ ಎಂಬುದಾಗಿ ಹಲುಬಿದ ಪತಿಯನ್ನು ಧಿಕ್ಕರಿಸಿದಳಂತೆ ಜ್ವಾಲಾದೇವಿ. ಯಾಕೆ ಹೀಗೆ ಹುಂಬರಂತೆ ಮಾತನಾಡುವಿರಿ? ಪಾಂಡವರಾದರೇನಂತೆ? ಅವರು ಮಾತ್ರವೇ ಶೌರ್ಯವಂತರೇ? ನೀವು ಪರಾಕ್ರಮಶಾಲಿಗಳಲ್ಲವೇ? ನಮ್ಮ ಮಗನಾದ ಪ್ರವೀರ ಹೆಸರಿಗೆ ತಕ್ಕಂತೆ ಮಹಾವೀರನಲ್ಲವೇ? ಅದರಲ್ಲೂ ನಮ್ಮ ಅಳಿಯನಾದ ಅಗ್ನಿದೇವ ತಾಂಡವವಾಡಿದರೆ ಸಾಕು, ಇಡೀ ಪಾಂಡವ ಸೇನೆಯೇ ಸುಟ್ಟು ದಗ್ಧವಾಗದೆ ಅರಿತು ಅರಿತು ನಮ್ಮ ಶೌರ್ಯ ಧೈರ್ಯ ಪರಾಕ್ರಮಕ್ಕೆ ಕುಂದಾಗುವಂತೆ ಮಾತುಗಳನ್ನಾಡುತ್ತಿರುವಿರಲ್ಲ ಎಂದಾಗ ನೀಲಧ್ವಜನು ನಕ್ಕನಂತೆ. ಅಯ್ಯೋ ಜ್ವಾಲಾ, ಎಂಥ ಅಜ್ಞಾನಿ ನೀನು! ಪಾಂಡುತನಯರ ಶೌರ್ಯದಿದಿರಲಿ ದಿಂಡುಗಡೆಯದೆ ನಮ್ಮ ಸೇನೆಯು. ಪಾಂಡುತನಯರ ಶೌರ್ಯದಿದಿರಲಿ ದಿಂಡುಗಡೆಯದೆ ನಮ್ಮ ಸೇನೆಯು. ಗಂಡುಗಲಿಗಳ ಹೆಂಡ ಹಿಂಡುವನಾದನಂಜಯನು. ಗಂಡುಗಲಿಗಳ ಹಿಂಡ ಹಿಂಡುವನಾದನಂಜಯನು. ಕಂಡ ಕಂಡವರೆಂದ ಮಾತಿಗೆ ಭಂಡರಂತೆ ಪ್ರವರ್ತಿಸುತ್ತ ಉತ್ಕಂಡ ಹರಿರಕ್ಷಿತನ ನಗಿದರುಂಟೆ ಉಳಿಗಾಲ. ಉತ್ಕಂಡ ಹರಿರಕ್ಷಿತನ ಕೆಣಗಿದರುಂಟೆ ಉಳಿಗಾಲ. ಭಗವಾನ್ ಶ್ರೀಕೃಷ್ಣನ ಅಭಯದ ಬಲವಿರುವ ಪಾಂಡವ ಸೇನೆಯನ್ನು ಮಣಿಸುವ ಯಾವೊಂದು ಶೌರ್ಯವೂ ಜಗತ್ತಿನಲ್ಲಿ ಜೀವಂತ ಉಳಿದಿದ್ದೇ ಇಲ್ಲ ಎಂಬುದಾಗಿ ಎಷ್ಟೇ ಉಪದೇಶ ನೀಡಿದರೂ ಮೂರ್ಖಂಗೆ ಬುದ್ಧಿಯನ್ನು ನೂರ್ಕಾಲ ಹೇಳಿದರೆ ಅದು ಗೋರ್ಗಲ್ಲ ಮೇಲೆ ಮಳೆ ಸುರಿದಂತೆ ಆ ಕಲ್ಲು ನೀರು ಕುಡಿಯುವುದೇ ಎಂಬುದಾಗಿ ಸರ್ವಜ್ಞ ಕವಿಗಳು ನುಡಿದಂತೆ ನೀಲಧ್ವಜನ ಉಪದೇಶಗಳೆಲ್ಲ ಕೋಣನ ಮುಂದೆ ಬಾರಿಸಿದ ಕಿನ್ನರಿಯಂತೆ ನಿಷ್ಫಲವಾಯಿತು. ಈಗ ಮಡದಿಯ ಎದುರು ಮಾನ ಹೋಗುವುದಕ್ಕಿಂತ ಗಂಡುಗಲಿಯಂತೆ ರಣರಂಗದಲ್ಲಿ ಹೋರಾಡುವೆನು ಎಂಬುದಾಗಿ ನಿರ್ಧರಿಸಿದ ನೀಲಧ್ವಜನು ಗೆದ್ದರೆ ಜಯ, ಇಲ್ಲದಿದ್ದರೆ ವೀರಸ್ವರ್ಗ ಎಂಬ ಘನಘೋರವಾದ ಘೋಷವಾಕ್ಯದೊಂದಿಗೆ ಯುದ್ಧ ಸನ್ನದ್ಧನಾಗಿಯೇ ಬಿಟ್ಟನಂತೆ. ಆದರೆ ಭಗವಾನ್ ಕೃಷ್ಣನ ಅನುಗ್ರಹವಿರುವ ಪಾಂಡವ ಸೇನೆಗೆ ಸೋಲುಂಟಾಗುವುದೇ? ವೀರ ಪಾರ್ಥನ ಘನ ಪರಾಕ್ರಮದೆದುರು ನೀಲಧ್ವಜನ ಸೇನೆ ನುಚ್ಚು ನೂರಾಯಿತು. ಯುದ್ಧದಲ್ಲಿ ಮಗನಾದ ಪ್ರವೀರನು ವೀರಸ್ವರ್ಗ ಸೇರಿದ. ಮೈಯೆಲ್ಲ ಗಾಯಗಳಾಗಿ ಅಂಗರಕ್ಷಕರಿಂದ ಆದರಿಸಲ್ಪಟ್ಟು ನೀಲಧ್ವಜನು ಹೇಗೋ ಅರಮನೆ ಸೇರಿದ. ಯುದ್ಧ ಫಲಿತಾಂಶವನ್ನರಿಯಲು ಓಡೋಡಿ ಬಂದ ತನ್ನ ಮಡದಿಯಾದ ಜ್ವಾಲಾಳ ಮೇಲೆ ಪ್ರತೀಕಾರದ ಆಕ್ರೋಶದ ಕಿಡಿಕಾರಿದನಂತೆ. ಹೇ ಮಾರಿ ಹೆಣ್ಣೆ ಕುಟಿಲ ಕುಲ ಜಾತಿ, ಹೇ ಘೋರ ಪಾಷಾಣ ಮನಸ್ಸಿನ ಭೀತೆ. ಹೇ ಮಾರಿ ಹೆಣ್ಣೆ ಕುಟಿಲ ಕುಲ ಜಾತಿ, ಹೇ ಘೋರ ಪಾಷಾಣ ಮನಸ್ಸಿನ ಭೀತೆ, ಹೇ ಕ್ರೂರ ಹೃದಯಳೆ ವಂಶ ವಿಧ್ವಂಸೆ.
ಬಲಿ ಕೊಟ್ಟು ಬಿಟ್ಟೆಯಲ್ಲ ಪಾಪಿ. ಹೋಗು ಹೋಗು, ಹೋಗಿ ಆ ಪಾರ್ಥನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಜೀವವನ್ನುಳಿಸಿಕೋ ಪಾಪಿ ಎಂಬುದಾಗಿ ಹೀಯಾಳಿಸಿದ ಪತಿಯ ಮಾತುಗಳಿಂದ ಜ್ವಾಲಾದೇವಿ ಖಿನ್ನಳಾದಳು. ಆ ಕೂಡಲೇ ಅರಮನೆಯ ದೇವರ ಕೋಣೆಯನ್ನು ಸೇರಿಕೊಂಡಳು. ತನ್ನ ಅಳಿಯನಾದ ಅಗ್ನಿದೇವನನ್ನು ಕೂಗಿ ಕರೆದಳಂತೆ. ಅಗ್ನಿದೇವನ ದಟ್ಟನೆ ಪ್ರತ್ಯಕ್ಷನಾದ. ತನ್ನನ್ನು ಕರೆದ ಕಾರಣವನ್ನು ವಿಚಾರಿಸಿದ. ಹೇ ಅಯ್ಯ ಅಗ್ನಿದೇವ, ಏನು, ಎತ್ತ, ಯಾಕೆ ಎಂಬುದಾಗಿ ಪ್ರಶ್ನೆಗಳನ್ನು ಕೇಳಿ ಸಮಯ ವ್ಯರ್ಥಪಡಿಸಬೇಡ. ಹೋಗು, ಈಗಿಂದೀಗಳೇ ಹೋಗಿ ಆ ಪಾಂಡವ ಸೇನೆಯನ್ನು ದಗ್ಧಗೊಳಿಸು. ನಿನ್ನ ಸಹಸ್ರಾರು ನಾಲಿಗೆಯಿಂದ ಬರುವ ಆ ಕಿಡಿಯನ್ನು ಹೊರಬಿಟ್ಟು ಆ ಮಧ್ಯಮ ಪಾಂಡವನ ಕೂಡ ಇಡೀ ಪಾಂಡವ ಸೇನೆಯನ್ನು ಧ್ವಂಸಗೊಳಿಸಿ ಬಾ. ಇದು ಈ ನಿನ್ನ ಅತ್ತೆಯ ಆಜ್ಞೆ ಎನ್ನಲಾಗಿ ಅಗ್ನಿದೇವನು ಆ ಮಾತನ್ನು ಮನ್ನಿಸಿದ. ಯಾಕೆಂದರೆ ಅಗ್ನಿದೇವನು ಹೆಣ್ಣು ಕೊಟ್ಟವಳು ಕಣ್ಣು ಕೊಟ್ಟವಳಂತೆ ಎಂಬ ನಾಣ್ಣುಡಿಯನ್ನು ನಂಬಿದ್ದ. ಅವನಿಗೆ ತನ್ನ ಅತ್ತೆಯ ಮಾತೆ ವೇದವಾಕ್ಯವಾಗಿ ಹೋಯಿತು. ಆ ಕೂಡಲೇ ವಿಶಾಲ ಬಯಲಲ್ಲಿ ತಲೆ ಎತ್ತಿ ನಿಂತಿರುವ ಆ ಪಾಂಡವ ಸೇನೆಯ ಬಿಡಾರವನ್ನು ಒಮ್ಮೆ ಕೆಕ್ಕರಿಸಿ ನೋಡಿದ್ದೇ ತಡ. ತೀಕ್ಷ್ಣವಾದ ದೃಷ್ಟಿ ಬೀರಿದ ಕೂಡಲೇ ತನ್ನ ಸಹಸ್ರಾರು ಸಂಖ್ಯೆಯ ಸೇನಾದಿಗಳು ಅಗ್ನಿದೇವನ ಕಿಡಿಯಿಂದ ಧಗಧಗನೆ ಉರಿಯತೊಡಗಿತಂತೆ. ಅನಿರೀಕ್ಷಿತವಾಗಿ ನಡೆದ ಈ ಅಗ್ನಿನರ್ತನದಿಂದ ಪಾಂಡವ ಸೇನೆಯ ಹಾಹಾಕಾರ ಮುಗಿಲು ಮುಟ್ಟಿತು. ತನ್ನ ಬಿಡದಿಯಿಂದ ಹೊರಗೋಡಿ ಬಂದ ಪಾರ್ಥನು ಇದರ ಸಂಚಿಕಾರ ಅಗ್ನಿದೇವನೆಂದು ತಿಳಿದ. ಆ ಕೂಡಲೇ ಅಗ್ನಿದೇವನನ್ನು ಕೂಗಿ ಕರೆದನಂತೆ. ಹವ್ಯವಾಹನನೇ ಹೇ ಅಗ್ನಿದೇವ, ಹವ್ಯವಾಹನನೇ ಹವ್ಯವಾಹನನೇ ಹೇ ಅಗ್ನಿದೇವನೇ, ಭವ್ಯ ತೇಜಸ್ಸನ್ನು ಹೊಂದಿರುವ ಪ್ರಭುವೇ. ಹವ್ಯವಾಹನನೇ ಹೇ ಅಗ್ನಿದೇವನೇ, ಭವ್ಯ ತೇಜಸ್ಸನ್ನು ಹೊಂದಿರುವ ಪ್ರಭುವೇ. ಜಗಕ್ಕೆ ತಾಪೋಷ್ಣವ ನಿರತ ಸಲ್ಲಿಸುವವನೇ, ಧಗಧಗಿಸುವ ನಿನ್ನ ಕ್ರೋಧವನು ಕುಗ್ಗಿಸು. ಜಗಕ್ಕೆ ತಾಪೋಷ್ಣವ ನಿರತ ಸಲ್ಲಿಸುವವನೇ, ಧಗಧಗಿಸುವ ನಿನ್ನ ಕ್ರೋಧವನ್ನು ಕುಗ್ಗಿಸು. ಜಗದ ಜೀವಿಗಳಲ್ಲಿ ತಾರತಮ್ಯ ಸರಿಯೇನು, ಜಗದ ಜೀವಿಗಳಲ್ಲಿ ತಾರತಮ್ಯ
ರೌದ್ರ ತಾಂಡವ, ಯಾಕೆ ನನ್ನಲ್ಲಿ ಈ ರೀತಿಯಾದ ದೌಷ್ಟ್ಯ ಪ್ರದರ್ಶನ ಎನ್ನಲಾಗಿ, ಹೇ ಪಾರ್ಥ, ನಾನು ಮಾತಿಗೆ ಕಟ್ಟು ಬಿದ್ದಿದ್ದೇನೆ. ನನ್ನ ಅತ್ತೆಯ ಸಂತೋಷಕ್ಕಾಗಿ ನಾನೀ ಕಾರ್ಯ ಮಾಡಲೇಬೇಕಾಗಿದೆ. ನನ್ನನ್ನು ತಡೆಯಬೇಡ ಎಂದೆನ್ನಲಾಗಿ ಪಾರ್ಥ ನಕ್ಕನಂತೆ. ಅಗ್ನಿದೇವ, ನಿನ್ನ ಅತ್ತೆಯ ಸಂತೋಷಕ್ಕಾಗಿ ನಿನ್ನ ಅಳಿಯನಾದ ಈ ಪಾರ್ಥನಿಗೆ ವಿಷಾದವನ್ನು ತಂದೊಡ್ಡುವೆಯಾ ದೇವ? ನಿನ್ನ ಹಸಿವನ್ನು ನಿನ್ನ ಗರ್ಭದಿಂದ ಜನಿಸಿ ಬಂದ ಅಗ್ನಿಗರ್ಭೆಯಾದ ದ್ರೌಪದಿಯ ಕೈ ಹಿಡಿದ ನಾವೆಲ್ಲ ನಿನ್ನ ಅಳಿಯಂದಿರೇ ಅಲ್ಲವೇ? ನಿನ್ನ ಹಸಿವನ್ನು ನೀಗಲೋಸ್ಕರವಾಗಿ ಅಂದು ಕಾಂಡವವನವನ್ನು ನೈವೇದ್ಯ ನೀಡಿದ್ದು ನಾನಲ್ಲವೇ ದೇವ? ಅದಕ್ಕೆ ಸಂತುಷ್ಟರಾಗಿ ಗಾಂಡೀವವನ್ನು ದಯಪಾಲಿಸಿದವರು ನೀವಲ್ಲವೇ? ಈ ಉಪಕಾರದ ಸ್ಮರಣೆ ಇಲ್ಲದೆ ನಿನ್ನ ಪರಮಾಪ್ತರಾದ ಈ ಪಾಂಡವರಿಗೆ ವಿಷಾದವನ್ನು ತಂದೊಡ್ಡುವಿರಾ ದೇವ? ಬೇಡ ಸ್ವಾಮಿ, ಬೇಡ, ಶಾಂತರಾಗಿ ಎನ್ನುತ್ತಾ ಪೊಡವಿಯಲ್ಲಿ ಉದ್ದಂಡ ನಮಸ್ಕರಿಸಿದನಂತೆ ಪಾರ್ಥ. ಈಗ ಅಗ್ನಿದೇವ ಪ್ರಸನ್ನನಾದ. ಹೇ ಪಾರ್ಥ, ಪರಮದಯಾಳುವು ಆರ್ತಜನ ಕೃಪಾಳೂ ಆದ ಆ ಭಗವಾನ್ ಶ್ರೀಕೃಷ್ಣನ ಅನುಗ್ರಹ ಸದಾ ನಿಮ್ಮ ಮೇಲಿರುವಾಗ ನಿಮ್ಮನ್ನು ಸದೆಬಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನಿಮಗೆ ಶುಭವಾಗಲಿ ಎಂದವನೇ ತಾನು ಉಗುಳಿದ್ದ ಭೀಕರವಾದ ಸಮಸ್ತ ಅಗ್ನಿಜ್ವಾಲೆಯನ್ನು ಉಪಸಂಹರಿಸಿ ಅಂತರ್ಧಾನನಾದನಂತೆ. ಈ ವಿಚಾರ ಜ್ವಾಲಾದೇವಿಗೆ ತಿಳಿಯುತ್ತಲೇ ತನ್ನ ಕಷ್ಟದಲ್ಲಿ ತನ್ನ ಅಳಿಯನೂ ಕೈಬಿಟ್ಟನೆ ಎಂಬುದಾಗಿ ಹಳುಬಿದರು. ಈಗ ನಾನು ಏನು ಮಾಡಲಿ? ನನ್ನ ಛಲವನ್ನು ತೀರಿಸಲು ಯಾರಲ್ಲಿ ಉಪಕಾರವನ್ನು ಕೇಳಲಿ ಎಂಬುದಾಗಿ ಮಮ್ಮಲ ಮರುಗಿದಳು. ಆ ಕೂಡಲೇ ಆಕೆಗೆ ಒಂದು ಯುಕ್ತಿ ಹೊಳೆಯಿತು. ನೇರವಾಗಿ ಗಂಗಾ ನದಿ ತೀರಕ್ಕೆ ಬಂದಳು. ಝುಳುಝುಳುವಾಗಿ ಹರಿಯುತ್ತಿರುವ ಆ ಗಂಗಾ ತೀರದಲ್ಲಿ ನಿಂತು ಒಮ್ಮೆ ಆ ಗಂಗೆಯನ್ನು ಕೆಕ್ಕರಿಸಿ ನೋಡಿದಳಂತೆ. ಅಲ್ಲೇ ಇದ್ದ ನದಿ ದಾಟಿಸುವ ತೆಪ್ಪದವರನ್ನು ಉದ್ದೇಶಿಸಿ, ಭ್ರಷ್ಟ ಗಂಗೆಯ ಮೈಯ ಜಲ ಒಂದಿಷ್ಟು ಎನ್ನಯ ಮೈಯ ಸೋಂಕದೆ, ಕಷ್ಟದಿಂದಲೇ ದಡವ ದಾಟಿಪ ಅಂಬಿಗರು ಯಾರು? ಭ್ರಷ್ಟ ಗಂಗೆಯ ಮೈಯ ಜಲ ಒಂದಿಷ್ಟು ಎನ್ನಯ ಮೈಗೆ ಸೋಂಕದೆ, ಕಷ್ಟದಿಂದಲೇ ದಡವ ದಾಟಿಪ ಅಂಬಿಗರು ಯಾರು? ಭ್ರಷ್ಟಳಾದ ಈ ಗಂಗೆಯ ಜಲ ಒಂದಿಷ್ಟು ನನ್ನ ಮೈಗೆ ಸೋಂಕದ ಹಾಗೆ ನನ್ನನ್ನು ಈ ದಡದಿಂದ ಆ ದಡಕ್ಕೆ ದಾಟಿಸುವವರು ಯಾರಿದ್ದೀರಿ ಎಂಬುದಾಗಿ ದೊಡ್ಡ ಸ್ವರದಲ್ಲಿ ಕೇಳಲಾಗಿ, ಈ ದೊಡ್ಡ ಸ್ವರದಲ್ಲಿ ಕೇಳಲಾಗಿ ಈ ಕೋರಿಕೆಗೆ ಯಾರೂ ಮುಂದಾಗದಿರುವಾಗ ಗಂಗಾದೇವಿ ಸ್ವಯಂ ಜ್ವಾಲಾದೇವಿಯ ಮುಂದೆ ಮೈದೂರಿದಳಂತೆ. ಹೇ ಜ್ವಾಲಾ, ಇದೇನಿದು ನಿನ್ನ ಉದ್ದಟತನ? ಜ್ವಾಲಾದೇವಿಯ ಮುಂದೆ ಮೈದೂರಿ ನಿಂತಳಂತೆ. ಹೇ ಜ್ವಾಲಾ, ಇದೇನಿದು ನಿನ್ನ ಉದ್ದಟತನ? ನನ್ನ ಜಲ ಒಂದಿಷ್ಟು ಸೋಂಕಿದರೆ 100 ಜನ್ಮದ ಪಾಪಗಳು ವಿನಾಶವಾಗುತ್ತದೆ. ಹರಿಪಾದೋದ್ಭವೆಯಾದ ನನ್ನ ಜಲ ಅಷ್ಟೊಂದು ಪಾವನ ಎಂಬುದಾಗಿ ಶಾಸ್ತ್ರಗಳೇ ಉಲ್ಲೇಖಿಸುತ್ತಿರುವಾಗ ನನಗೆ ಭ್ರಷ್ಟಳೆಂಬ ಅಪವಾದದ ಹೊರೆ ಏಕೆ ಹೊರಿಸುವೆ ಎನ್ನಲಾಗಿ ಜ್ವಾಲಾ ಗಂಗೆಯನ್ನು ಕೆಕ್ಕರಿಸಿ ನೋಡುತ್ತಾ, ಇನ್ನೇನು ಹೇಳಲಿ ಗಂಗಾ? ನಿನಗೇನಾದರೂ ರೋಷವಿದೆಯೇ? ನಿನಗೇನಾದರೂ ಪ್ರತೀಕಾರದ ಹಂಬಲವಿದೆಯೇ? ನಿನಗೇನಾದರೂ ಕೋಪವಿದೆಯೇ ಎನ್ನಲಾಗಿ, ಅಂದು ನಡೆದ ಕದನದಲ್ಲಿ ಹಿಂದು ಮುಂದು ನೋಡದೆ ನಿನ್ನ ಕಂದನನು ಕೊಂದವಗೆ ಏನು ಮಾಡಿದೆ? ಅಂದು ನಡೆದ ಕದನದಲ್ಲಿ ಹಿಂದು ಮುಂದು ನೋಡದೆ ನಿನ್ನ ಕಂದನನು ಕೊಂದವಗೆ ಏನು ಮಾಡಿದೆ? ಕುಂದುಗಳ ಕ್ಷಮಿಸಿ ಬಿಟ್ಟೆ, ಕುಂದುಗಳ ಕ್ಷಮಿಸಿ ಬಿಟ್ಟೆ, ಕುಂದುಗಳ ಕ್ಷಮಿಸಿ ಬಿಟ್ಟೆ,
ನಡೆದ ಮಹಾಭಾರತ ಕದನದಲ್ಲಿ ಹಿಂದು ಮುಂದು ನೋಡದೆ ನಿನ್ನ ಕಂದನಾದ ಭೀಷ್ಮನನ್ನು ಆ ಪಾರ್ಥನು ಕೊಂದನಲ್ಲ. ಆ ಪಾಪಿ ಅರ್ಜುನ, ಅವನಿಗೆ ನೀನು ಏನು ಮಾಡಿದೆ, ಏನು ಪ್ರತಿಕಾರಗೈದೆ ಎನ್ನಲಾಗಿ ಗಂಗಾದೇವಿಯು ಕಣ್ಣೀರಿಟ್ಟಳು. ಶರಶಯ್ಯಲ್ಲಿ ಮಲಗಿ ಒಂದಿನಿತ್ತು ನೀರಿಗೆ ಕಾದಾಡುತ್ತಿರುವ ತನ್ನ ಕಂದ ಭೀಷ್ಮಾಚಾರ್ಯರು ತನ್ನ ಕಣ್ಣ ಮುಂದೆ ಬಂದಂತಾದಾಗ ಕಣ್ಣೀರಿಟ್ಟ ಗಂಗಾದೇವಿ ದುಃಖಿತಳಾಗಿ, ನನ್ನ ಕಂದನನ್ನು ಕೊಂದ ಆ ಪಾಪಿ ಪಾರ್ಥ ಇನ್ನು 6 ತಿಂಗಳಲ್ಲಿ ಅವನ ಮಗನ ಕೈಯಿಂದಲೇ ಸಾಯಲಿ ಎಂಬುದಾಗಿ ಘನಘೋರವಾದ ಶಾಪವನ್ನಿಟ್ಟಳಂತೆ. ಜ್ವಾಲಾದೇವಿಗೆ ಬೇಕಾಗಿದ್ದು ಇದುವೇ. ತನ್ನ ಅಳಿಯ ಮಗ ಗಂಡಂದರಿಂದ ಮಾಡಲು ಆಗದಿರುವ ಘನ ಗಂಡಾಂತರವನ್ನು ಆಕೆ ಪಾರ್ಥನಿಗೆ ಗಂಗಾದೇವಿಯ ಮೂಲಕ ತಂದಿಟ್ಟಳು. ಅಶ್ವಮೇಧ ಯಾಗಯುಕ್ತ ಕದನದಲ್ಲಿ ಪಾರ್ಥನು ಬಬ್ರುವಾಹನ ಮಣಿಪುರದ ಅರಸುಕುಮಾರಿ ಚಿತ್ರಾಂಗದೆಯಿಂದ ಅರ್ಜುನನಿಗಾದ ಮಗನು. ಎಷ್ಟೇ ಪರಾಕ್ರಮಶಾಲಿಯಾಗಿದ್ದರೂ ಗಂಗೆಯ ಶಾಪದ ಕಾರಣ ಬಬ್ರುವಾಹನನಿಂದ ಅರ್ಜುನನು ಕೊಲ್ಲಲ್ಪಟ್ಟನು ಎಂಬುದಾಗಿ ಜೈಮಿನಿ ಭಾರತ ವರ್ಣಿಸುತ್ತದೆ. ಆದರೆ ಕೊಲ್ಲುವ ಕೈಗಳಿಂದ ಕಾಯುವ ಕೈಗಳೇ ಮೇಲಲ್ಲವೇ? ಮಹಾನ್ ಭಕ್ತನಾದ ಉತ್ತಮಾಧಿಕಾರಿ ಎಂಬುದಾಗಿ ಪ್ರಸಿದ್ಧಿ ಪಡೆದ ತನ್ನ ಪರಮ ಆಪ್ತನಾದ ಪಾರ್ಥನನ್ನು ಕೃಷ್ಣ ಪರಮಾತ್ಮನು ಗಾರುಡಿಯಾಡಿ ಮೋಡಿ ಮಾಡಿ ಪಾತಾಳದಿಂದ ಅಮೃತ ಕಲಶವನ್ನು ತಂದು ಪಾರ್ಥನನ್ನು ಬದುಕಿಸಿದ ಎಂಬ ಕಥೆಯು ಜೈಮಿನಿ ಭಾರತದಲ್ಲಿ ವರ್ಣಿತವಾಗಿದೆ. ಇಲ್ಲಿ ಜ್ವಾಲಾ ಅರ್ಜುನನ ಪಾಲಿಗೆ ಪ್ರತೀಕಾರದ ಜ್ವಾಲೆಯಾದಳು. ಕೊನೆಗೆ ತನ್ನ ತಪ್ಪನ್ನರಿತ ಜ್ವಾಲಾದೇವಿಯು ಪಶ್ಚಾತ್ತಾಪಗೈದು ಅಗ್ನಿ ಪ್ರವೇಶಗೈದಳೆಂಬ ಕಥೆಯೂ ಇದೆ. ಈ ಕಥೆಯಿಂದ ನಾವೇನು ತಿಳಿದುಕೊಳ್ಳಬೇಕು ಎಂದರೆ, ದುಷ್ಟರು ಏನೇ ಕುಯುಕ್ತಿ ನಡೆಸಲಿ, ಕರುಣಾಳುವಾದ ಪರಮಾತ್ಮ ಈ ಯುಕ್ತಿಗಳನ್ನೆಲ್ಲ ಭಂಗಗೈದು ಸುಜೀವಿಗಳನ್ನು ಉದ್ಧರಿಸುವ ಕೀರ್ತಿಯನ್ನು ಪಡೆದಿದ್ದಾನಾದ್ದರಿಂದ ನಮ್ಮನ್ನು ಸೋಲಿಸುವ ಏನೇ ದುಷ್ಪ್ರಯತ್ನಗಳು ನಡೆಯಲಿ, ಅಲ್ಲೆಲ್ಲ ಭಗವಾನ್ ಗೋಪಾಲಕೃಷ್ಣನ ಕಾಯುವ ಕೈಗಳು ನಮ್ಮನ್ನೆಲ್ಲ ಕಾಪಾಡುತ್ತದೆ ಎನ್ನುವುದು ಸಜ್ಜನರ ಭರವಸೆ. ಅದನ್ನೇ ದಾಸರು ವರ್ಣಿಸುತ್ತಾ, ಸತಿಸುತ ಸೌಭಾಗ್ಯ ಸಿರಿಗಳೇನಿದ್ದರು ಇನ್ನೇನು, ಅತಿ ಮೋಹದ ಬಂಧುಗಳು ಎಷ್ಟಿದ್ದರೇನು. ಸತಿಸುತ ಸೌಭಾಗ್ಯ ಸಿರಿಗಳೇನಿದ್ದರು ಇನ್ನೇನು, ಅತಿ ಮೋಹದ ಬಂಧುಗಳು ಎಷ್ಟಿದ್ದರೇನು. ಗತಿಮತಿಯು ನೀನೊಬ್ಬನೇ ಹೇ ದೀನ ಬಂಧು, ಪತಿತ ಪಾವನನೆಂಬ ಬಿರುದುಳ್ಳ ಹರಿ ನೀನು, ನೀನೇ ಅನಾಥವು. ಕೃಷ್ಣ ನಿನ್ನ ಕಾಯುವ ಕ್ರಮ ಎಷ್ಟು ಚಂದ, ಕೃಷ್ಣ ನಿನ್ನ ಭಯದಲ್ಲಿ ಏನೋ ಆನಂದ, ಕೃಷ್ಣ ನಿನ್ನ ಕಾಯುವ ಕ್ರಮ ಎಷ್ಟು ಚಂದ. ಹಾಗೂ ನಿಮ್ಮ ಕದಲಾದಲ್ಲಿ ಸತ್ಕರ್ಣ ಹಾಗೂ ಜಗ್ಗಣ್ಣ ಉತ್ತಮ ಧ್ವನಿವರ್ಧಕ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ. ನಿಮಗೂ ನನ್ನ ಇಷ್ಟು ಹೊತ್ತು ನನ್ನ ಹರಿಕತೆಯನ್ನು ಶ್ರದ್ಧೆಯಿಂದ ಕೇಳಿದ ನಿಮ್ಮೆಲ್ಲರಿಗೂ, ಮಾಡಿದ ತಪ್ಪುಗಳನ್ನು ಕ್ಷಮಿಸಿದ ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಕ್ಷಮಿಸಿದ್ದಾರೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಕಥೆಗೆ ಮಂಗಳವನ್ನು ಮಾಡೋಣ. ಸರಿಸುವ ಜರದಲ್ಲಿ ಮನಸ್ಸಿಗೆ
ಶ್ರೀಮತಿ ಧನ್ಯಶ್ರೀ ನಂದನ್ ಅವರನ್ನ ಶಾಲು ಹೊದಿಸಿ ಫಲ ಕಾಣಿಕೆ ಪ್ರಸಾದವನ್ನು ಕೊಟ್ಟು ಗೌರವಿಸಬೇಕು ಅಂತ ನಮ್ಮ ಆತ್ಮೀಯರಾದಂತಹ ಸೂರ್ಯನಾರಾಯಣ ಭಟ್ ಸೂರ್ಯನಾರಾಯಣ ಭಟ್ ಅವರ ದಂಪತಿ ಸಮೇತರಾಗಿ ಬಂದಿದ್ದಾರೆ. ಅವರು ದಯವಿಟ್ಟು ಬರಬೇಕು.